ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ಫೆಬ್ರವರಿ 8ರಿಂದ ಕಲ್ಯಾಣ ಕರ್ನಾಟಕ ಜಾಂಬೋರಿ ಡಾಕ್ಟರ್ ಖದೀರ್. ಅಬ್ದುಲ್ ಮನ್ನನ್ ಸೇಠ್ ವತಿಯಿಂದ ಶೋಷಿತರ ಜಾಗೃತಿ ಸಮಾವೇಶಕ್ಕೆ ಬೀದರ್ದಿಂದ ಲಾಡು ರವಾನೆ. ಚಂದಪುರ ಪಟ್ಟಣದಲ್ಲಿ ಯುವ ಕರ್ನಾಟಕ ಜನಪದ ಸಮಿತಿ ಉದ್ಘಾಟನೆ. ಸುದ್ದಿಯ ವಿವರಗಳು. ಬೀದರ್ ಕಲ್ಯಾಣ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಘಟಕ ಹಾಗೂ ಶಾಹೀನ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ವತಿಯಿಂದ ನಗರದ ಶಾಹೀನ್ ಪದವಿ ಪೂರ್ವ ವಿಜ್ಞಾನ ಕಾಲೇಜು ಆವರಣದಲ್ಲಿ ಫೆಬ್ರವರಿ 8ರಿಂದ 12ರವರೆಗೆ ಜಾಂಬರೇಟ್ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ನ ಜಿಲ್ಲಾ ಉಪಾಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ತಿಳಿಸಿದರು. ಈ ಕುರಿತು ಶನಿವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಗಳ 3000ಕ್ಕೂ ಹೆಚ್ಚು ಸ್ಕೌಟ್ಸ್, ಗೈಡ್ಸ್, ರುವಾರ್ಸ್, ರೇಂಜರ್ಸ್ ಮತ್ತು ರಾಜ್ಯದ ಜಿಲ್ಲೆಗಳ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮುಖ್ಯಸ್ಥರು ಜಾಂಬೋರೇಟ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರತಿದಿನ ಬೆಳಗ್ಗೆ 6:30ರಿಂದ ರಾತ್ರಿ 8ರವರೆಗೆ ಸಮಯ ಸಾಂಸ್ಕೃತಿಕ ಚಟುವಟಿಕೆ, ಯೋಗ, ಧ್ಯಾನ, ಜಾಥಾ, ಪಥ ಸಂಚಲನ, ಪ್ರೇಕ್ಷಣೀಯ ಸ್ಥಳಗಳ ವೀಕ್ಷಣೆ, ಜಿಲ್ಲೆಯ ಜಾತ್ರೆಗಳ ಸನ್ನಿವೇಶ ಪ್ರದರ್ಶನ, ಜಿಲ್ಲಾ ವೈಭವ, ದೈಹಿಕ ಶಿಕ್ಷಣದ ಪ್ರದರ್ಶನ, ಲೋಕಲ್ ಟ್ಯಾಲೆಂಟ್ ಶೋ ಮೊದಲಾದ ಚಟುವಟಿಕೆಗಳು ನಡೆಯಲಿವೆ ಎಂದರು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ನ ಜಿಲ್ಲಾ ಮುಖ್ಯ ಆಯುಕ್ತರಾದ ಡಾಕ್ಟರ್ ಗುರುಮಾ ಸಿದ್ದರೆಡ್ಡಿ ಮಾತನಾಡಿ, ಈ ಕಲ್ಯಾಣ ಕರ್ನಾಟಕ ಜಾಂಬೋರೇಟ್ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯದ ಪ್ರಧಾನ ಆಯುಕ್ತರಾದಂತಹ ಶ್ರೀ PGR ಸಿಂಧ ಅವರ ನೇತೃತ್ವದಲ್ಲಿ ನಡೆಯಲಿದೆ. ಸಿದ್ದರೂಢ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಜಾಂಬೋರೇಟ್ ಉದ್ಘಾಟಿಸುವರು. ಅರಣ್ಯ, ಪರಿಸರ, ಜೈವಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್, ಸಣ್ಣ ನೀರಾವರಿ, ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವ NS ಬೋಸರಾಜು, ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ, ಸೇಡಂನ ಕೋತ್ತಲ್ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಸೇಡಂ, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಜಯ್ ಸಿಂಗ್, ವಿಧಾನ ಪರಿಷತ್ ಸದಸ್ಯರಾದ ಡಾ ಚಂದ್ರಶೇಖರ್ ಪಾಟೀಲ್, ಅರವಿಂದ್ ಕುಮಾರ್ ಅರಳಿ, ಜಿಲ್ಲಾಧಿಕಾರಿ ಗೋವಿಂದ್ ರೆಡ್ಡಿ, ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಷ್ಟ್ರ, ರಾಜ್ಯ ಹಾಗೂ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಹಾಗೂ ಗಣ್ಯರು ಭಾಗವಹಿಸುವರು ಎಂದರು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ನ ಕಲ್ಯಾಣ ಕರ್ನಾಟಕ ವಿಭಾಗದ ಸಂಯೋಜಕಿ ಮಲ್ಲೇಶ್ವರಿ ಜುಜಾರೆ ಮಾತನಾಡಿ, ಮೆಹಂದಿ, ರಂಗೋಲಿ, ಪೇಪರ್ ಕಟಿಂಗ್, ಕೈಮಾಡಲಿಂಗ್, ಪಯೋನಿಯರಿಂಗ್ ಮಾಡಲ್ಸ್, ಬೆಂಕಿ ಇಲ್ಲದೆ ಅಡುಗೆ ತಯಾರಿಕೆ, ತರಕಾರಿ ಮಾದರಿ, ರಸಪ್ರಶ್ನೆ ಸ್ಪರ್ಧೆ, ಸೋಲಾರ್ ತಂತ್ರಜ್ಞಾನ, ಅಗ್ನಿ ಸುರಕ್ಷತಾ ಕ್ರಮಗಳ ಮಾಹಿತಿ, ಬಿದಿರಿ ಕಲೆ, CPR, ಸುಸ್ಥಿರ ಅಭಿವೃದ್ಧಿಗಳ ತರಬೇತಿ, ಕಲರ್ ಪಾರ್ಟಿ, ಜನಪದ ನೃತ್ಯ, ದೇಶಭಕ್ತಿ ನೃತ್ಯ, ಏರೋಬಿಕ್ ಡ್ಯಾನ್ಸ್, ಸರ್ವಧರ್ಮ ಪ್ರಧಾನ ಮೊದಲಾದವು ಜಾಂಬೋರೇಟ್ನ ಭಾಗವಾಗಿರಲಿವೆ. ವಿವಿಧ ಚಟುವಟಿಕೆಗಳು ಯುವಕ ಯುವತಿಯರಲ್ಲಿ ಶಿಸ್ತು, ದೈಹಿಕ, ಮಾನಸಿಕ, ಸಾಮಾಜಿಕ, ನೈತಿಕ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ನೆರವಾಗಲಿವೆ ಎಂದು ಹೇಳಿದರು. ಶಹಾಪುರ್ ಗೇಟ್ ಸಮೀಪದ ಶಾಹೀನ್ ಕಾಲೇಜಿನಲ್ಲಿ ಈಗಾಗಲೇ ಚಟುವಟಿಕೆಗಳಿಗೆ ವೇದಿಕೆ, ಪ್ರತಿನಿಧಿಗಳಿಗೆ ಊಟ, ಕುಡಿಯುವ ನೀರು, ವಸತಿ, ಸಾರಿಗೆ ವ್ಯವಸ್ಥೆ ಮತ್ತಿತರ ಸಿದ್ಧತಾ ಕಾರ್ಯಗಳು ಭರದಿಂದ ನಡೆದಿವೆ ಎಂದವರು ಹೇಳಿದಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ಜಾಂಬೋರೇಟ್ ಕಾರ್ಯದರ್ಶಿ ಡಾಕ್ಟರ್ HB ಭರಶೆಟ್ಟಿ, ಕ್ಯಾಂಪ್ ನಾಯಕ ರಮೇಶ್ ದಿಬ್ಶೆಟ್ಟಿ, ಕ್ಯಾಂಪ್ ನಾಯಕಿ ಜಯಶೀಲಾ ಸುದರ್ಶನ್, ಜಿಲ್ಲಾ ಸಂಘಟಕಿ ನಾಗರತ್ನ ಪಾಟೀಲ್ ಹಾಗೂ ಇತರರಿದ್ದರು. ನಾವು ಕಲ್ಯಾಣ ಕರ್ನಾಟಕದ ಜಾಂಬೋರೇಟ್ ಮಾಡ್ತಾ ಇದ್ದೇವೆ. ಇದಕ್ಕೆ ಫೆಬ್ರವರಿ 8ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ 5 ದಿನಗಳವರೆಗೆ ಅಬ್ದುಲ್ ಖದೀರ್ ಅವರ ಶಾಹೀನ್ ಶಿಕ್ಷಣ ಸಮೂಹದಲ್ಲಿ ಒಂದು ಈ ಜಾಂಬೋರೇಟ್ ನಡೀತಾ ಇದೆ. ಅದು ಜಿಲ್ಲಾ ಸ್ಕೌಟ್ ಗೈಡ್ಸ್ ಹಾಗೂ ಶಾಹೀನ್ ಶಿಕ್ಷಣ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ನಡೀತದೆ. ಎಲ್ಲ ಜವಾಬ್ದಾರಿಯನ್ನು ಶಾಹೀನ್ ಶಿಕ್ಷಣ ಸಂಸ್ಥೆಯವರಾದ ಶ್ರೀಯುತ ಅಬ್ದುಲ್ ಖದೀರ್ ಅವರೇ ಹೊತ್ತುಕೊಂಡು ಮಾಡ್ತಾಯಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಮಾಡ್ತಾಯಿದ್ದೇವೆ. ನಮ್ಮ ರಾಜ್ಯ ಸಂಸ್ಥೆಯಿಂದ PGR ಸಿಂಧೆ ಅವರು ಕೂಡ ಬಹಳ ಒಂದು ಅನುಮತಿಯನ್ನು ಕೊಟ್ಟು ಬಹಳ ಉತ್ಸಾಹದಿಂದ ನೀವು ಮಾಡಿರಿ ಅಂತ ಒಂದು ಪ್ರೋತ್ಸಾಹನವನ್ನು ಕೊಡ್ತಾ ಇದ್ದಾರೆ. ಅವರು ಹೆಚ್ಚಾಗಿ ಬಹಳಷ್ಟು ಜಾಂಬೋರೇಟ್ಗಳನ್ನು ಮಾಡಿಸಿದ್ದಾರೆ ತಮ್ಮ ಅವಧಿಯಲ್ಲಿ. ಅವರು ಬಂದ ನಂತರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಗೆ ಈ ಒಂದು ಜಾಂಬೋರೇಟ್ಗಳನ್ನು ಮಾಡೋದರಿಂದ ಮಕ್ಕಳ ವ್ಯಕ್ತಿತ್ವ ವಿಕಸನ ಹೆಚ್ಚಾಗ್ತದೆ.
ಮಕ್ಕಳು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಮಾಜ ಸೇವೆಯಲ್ಲಿ ಹೇಗೆ ತಮ್ಮನ್ನು ತೊಡಗಿಸಿಕೊಳ್ಬೇಕು, ಸಮಾಜದಲ್ಲಿ ಹೇಗೆ ಭಾಗವಹಿಸಬೇಕು, ತಮ್ಮನ್ನು ತಾವು ಕ್ರಿಯಾಶೀಲರನ್ನಾಗಿ, ಚೈತನ್ಯಮಯಗಳನ್ನಾಗಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಮಕ್ಕಳು ಗುಂಪಿನಲ್ಲಿ ಏನು ಕಲಿತಾರಲ್ಲ ಅದು ಮನೆಯಲ್ಲಿದ್ದು ಕಲೀಲಿಕ್ಕೆ ಆಗೋದಿಲ್ಲ. ಒಂದು ಬಾರಿ ಈ ಸ್ಕೌಟ್ ಗೈಡ್ಸ್ನಲ್ಲಿ ಮಕ್ಕಳು ಬಂದರೆ ಅವರು ತುಂಬ ಆ್ಯಕ್ಟಿವ್ ಆಗಿ ಚಟುವಟಿಕೆಯಿಂದ ತಮ್ಮ ಕಾರ್ಯಕ್ರಮಗಳನ್ನು ಮಾಡಿಸಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳು ಹೊರಹೊಮ್ಮಲಿಕ್ಕೆ ಇದು ಒಂದು ಅವಕಾಶ. ಅವರಲ್ಲಿ ಒಂದು ಕರಕುಶಲತೆಯ ಪ್ರತಿಭೆ ಆಗಿರ್ಬೋದು, ಕುಕ್ಕಿಂಗ್ ಆಗಿರ್ಬೋದು, ಅಥವಾ ಕ್ಲೈಮೇಟ್ ಅಂದರೆ ಮಣ್ಣಿನಿಂದ ತಯಾರಿಸತಕ್ಕಂಥ ಗಣೇಶ ಮೂರ್ತಿಗಳನ್ನು ಮಾಡೋದಾಗಿರ್ಬೋದು, ಬಿದಿರಿ ಕಲೆ ಆಗಿರ್ಬೋದು, ಈ ಯಾವುದೇ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ಇದು ಭಾಳ ಸಹಾಯ ಮಾಡ್ತದೆ. ಒಂದು ಪರಿಪೂರ್ಣ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಮಗು ಹೊರಗೆ ಬಂದಾಗ ಆ ಮಗುಗೆ ಕಾನ್ಫಿಡೆನ್ಸ್, ಆತ್ಮಬಲ ಹೆಚ್ಚಾಗ್ತದೆ. ಆತ್ಮಬಲ ಹೆಚ್ಚಾಗಬೇಕು ಅಂದರೆ ಈ ಸ್ಕೌಟ್ ಗೈಡ್ಸ್ನಲ್ಲಿ ಇದ್ದ ಮಕ್ಕಳಿಗೆ ಅದು ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಹೋದರೂ ಸಹಿತ ಒಂದು ಎಲ್ಲಿ ಆದ್ರೂ ನಾವು ಪಾರಾಗಿ ಬರ್ತೇವೆ, ಎಲ್ಲಿ ಆದರೂ ನಾವು ನಮ್ಮ ಪ್ರತಿಭೆಯನ್ನು ತೋರಿಸ್ತೇವೆ ಅನ್ನುವಂಥ ಧೈರ್ಯ ಮಕ್ಕಳಿಗೆ ಬರ್ತದೆ. ಇದರಲ್ಲಿ ಭಾಗವಹಿಸೋದ್ರಿಂದ ಧೈರ್ಯ, ಸಾಹಸಮಯ ಹಾಗೂ ಕಾನ್ಫಿಡೆನ್ಸ್, ಒಂದು ಆತ್ಮವಿಶ್ವಾಸ ಬರೋದರಿಂದ ಮಕ್ಕಳನ್ನ ಪೇರೆಂಟ್ಸು ಕೂಡ ತುಂಬ ಸಂತೋಷದಿಂದ ಕಳಿಸ್ತಾರೆ. ಹಾಗೂ ಜನರ ಸಹಕಾರ ಕೂಡ ಇದೆ. ಪತ್ರಕರ್ತರ ಸಹಕಾರವೂ ಇದೆ ಪ್ರಚಾರ ಕೊಡೋದರಲ್ಲಿ, ಹಾಗೂ ಜನರದು, ಪೋಷಕರದ್ದು ಅಷ್ಟೇ ಅಲ್ಲ, ಸಾರ್ವಜನಿಕರ ಸಹಕಾರವೂ ಕೂಡ ಇದೆ ಇದರಲ್ಲಿ. ಟೋಟಲ್ ಎಷ್ಟು ಮಕ್ಕಳು? ಟೋಟಲ್ 3,000 ಮಕ್ಕಳು ಇದರಲ್ಲಿ ಭಾಗವಹಿಸ್ತಾರೆ. 2,500 ಮಕ್ಕಳು ಸ್ಕೌಟ್ ಗೈಡ್ಸ್, ಆಮೇಲೆ ರೋವರ್ಸ್ ರೇಂಜರ್ಸ್, ಆಮೇಲೆ 500 ರೋವರ್ಸ್ ರೇಂಜರ್ಸ್, 2,000 ಸ್ಕೌಟ್ ಗೈಡ್ಸ್, ಆಮೇಲೆ 500 ಜನ ಸ್ವಯಂ ಸೇವಕರು ಹಾಗೂ ಶಿಕ್ಷಕರು. ಒಂದು ಮಗು 10 ಮಕ್ಕಳ ಜೊತೆಗೆ ಒಬ್ಬರು ಗೈಡ್ನಿಂದ ಒಬ್ಬರು ಶಿಕ್ಷಕಿ ಬರ್ತಾರೆ. ಹಾಗೆ ಈ ಮಕ್ಕಳಿಗೆ ಜೊತೆಗೆ ಬರೋದು ಅಷ್ಟೇ ಅಲ್ಲ, ಅವರಿಗೆ ಮಕ್ಕಳಿಗೆ ಭಾಗವಹಿಸಲಿಕ್ಕೆ ಪ್ರೇರಣೆಯನ್ನು ಮಾಡ್ತಾರೆ. ಯಾರು ಹೆಚ್ಚು ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಾರೆ ಅವರಿಗೆ ನಮ್ಮ ಇದರಿಂದ ಸ್ಕೌಟ್ ಸಂಸ್ಥೆಯಿಂದ ಅವಾರ್ಡ್ ಕೂಡ ಕೊಡಲಾಗ್ತದೆ. ಈಗ 7 ಜಿಲ್ಲೆಗಳಿಂದ ಭಾಗವಹಿಸ್ತಾರೆ. ಇದು ಕಲ್ಯಾಣ ಕರ್ನಾಟಕ ಆಗಿರೋದ್ರಿಂದ 7 ಜಿಲ್ಲೆಗಳಿಂದ ಭಾಗವಹಿಸ್ತಾರೆ. ಇದರಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಉದ್ಘಾಟಿಸಲಿಕ್ಕೆ ಒಪ್ಪಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಿವಕುಮಾರೇಶ್ವರ ಸ್ವಾಮೀಜಿ ಸಿದ್ಧಾರೂಢ ಮಠ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ. ಹಾಗೆ ಸಂತೋಷ್ ಲಾಡ್ ಅವರು, ಮಾಜಿ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ನಿಂದ ಸಂತೋಷ್ ಲಾಡ್ ಅವರು ಬರ್ತಾ ಇರೋದು ನಮಗೆ ಇನ್ನೂ ಒಂದು ಹೆಚ್ಚಿನ ಬಲ ಬಂದಂತಾಗಿದೆ. ನಮ್ಮ PGR ಶಿಂದೆ ಅವರು, ಷಣ್ಮುಖಪ್ಪನವರು, ರಾಜ್ಯದ ಪದಾಧಿಕಾರಿಗಳು, ಎಲ್ಲ ಜಿಲ್ಲೆಯಿಂದ ಕಮಿಷನರ್ಸ್ ಎಲ್ಲ ಜಿಲ್ಲೆಯಿಂದನೂ ಕೂಡ ಬರ್ತಾರೆ, ಆಯುಕ್ತರುಗಳು, ಹಾಗೆ ಎಲ್ಲ ಜಿಲ್ಲೆಯಿಂದ ಪದಾಧಿಕಾರಿಗಳು ಭಾಗವಹಿಸ್ತಾರೆ. ಈಗ ಈ ಒಂದು 8ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ನಮ್ಮ ಬೀದರ್ ಜಿಲ್ಲೆ ಖುಷಿಯಿಂದ ತುಂಬಿ ಎಲ್ಲ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿರ್ತದೆ ಅಂಥೇಳಿ ನಾನು ಇಲ್ಲಿ ಹೇಳಿ, ತಮ್ಮೆಲ್ಲರ ಸಹಕಾರ ನಮಗೆ ಸಿಗಲಿ, ಸಮಾಜದ ಸಹಕಾರನೂ ಸಿಗಲಿ, ಪೋಷಕರ ಸಹಕಾರನೂ ಸಿಗಲಿ, ಹಾಗೂ ಪತ್ರಕರ್ತರ ಸಹಕಾರ, ಎಲೆಕ್ಟ್ರಾನಿಕ್ ಮೀಡಿಯಾ ಸಹಕಾರ ಸಿಗಲಿ ಅಂಥೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಭಾರತ ಸ್ಕೌಟ್ ಮತ್ತು ಗೈಡ್ಸ್ ರಾಜ್ಯ ಸಂಸ್ಥೆ ಹಾಗೂ ನಮ್ಮ ಬೀದರ್ ಜಿಲ್ಲಾ ಸಂಸ್ಥೆ ಹಾಗೂ ಶಾಹೀನ್ ಸಮೂಹ ಸಂಸ್ಥೆ ವತಿಯಿಂದ ಈ ಒಂದು ಜಾಂಬಟನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಜಾಮರಟ್ನಲ್ಲಿ ಸಾಹಸಮಯ ಕ್ರೀಡೆಗಳು ಹಾಗೂ ಜಾನಪದ ನೃತ್ಯ, ದೇಶಭಕ್ತಿ ಗೀತೆ ಇವೆಲ್ಲ ತರಹದ ಕಾರ್ಯಕ್ರಮಗಳು ನಡೀತವೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ನಮ್ಮ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿಂದ ಸ್ಕೌಟ್ ಗೈಡ್ಸ್ ಮಕ್ಕಳು ಹಾಗೂ ರೋವರ್ಸ್ ರೇಂಜರ್ ಮಕ್ಕಳು ಹಾಗೂ ಸ್ಟಾಫ್ ಭಾಗವಹಿಸ್ತಾರೆ. ನಾನು ಸುಮಾರು 7-8 ಜಾಂಬರಟ್ಟಲ್ಲಿ ಭಾಗವಹಿಸ್ತೀನಿ. ಈ ಜಾಂಬರಟ್ ಅದಕ್ಕಿಂತ ಹೆಚ್ಚಿಗೆ ಅದ್ಭುತವಾಗಿ ಬಹಳ ಚೆನ್ನಾಗಿ ಮಾಡೋಣ ಅಂತ ನಾವೆಲ್ಲರೂ ವಿಚಾರ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ. ನನ್ನ ಹೆಸರು ರಮೇಶ್ ತಿಪ್ಶೆಟ್ಟಿ. ಏನು ಪೋಸ್ಟ್ ಏನಿರುತ್ತೆ? ನಾನು ಇದರಲ್ಲಿ ಜಾಂಬರಟ್ ಸ್ಕೌಟ್ ನಾಯಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಬೀದರ್ ಜಿಲ್ಲೆ ದಿನಾಂಕ 8 ಫೆಬ್ರವರಿ 2024ರಂದು ಸುಮಾರು 3,000 ಸ್ಕೌಟ್ ಗೈಡ್ಸ್ ಮಕ್ಕಳು, ರೋವರ್ಸ್ ರೇಂಜರ್ಸ್ ಮಕ್ಕಳು ಹಾಗೂ ಎಲ್ಲ ಮಕ್ಕಳು ಕೂಡಿಕೊಂಡು ಒಂದು ಜಾಥಾವನ್ನು ಮಾಡ್ತಾಯಿದ್ದೀವಿ. ಆ ಒಂದು ಜಾಥಾವನ್ನು ನೆಹರು ಸ್ಟೇಡಿಯಮಿಂದ DC ಆಫೀಸು, ಆಮೇಲೆ ಅಂಬೇಡ್ಕರ್ ಸರ್ಕಲ್ಲು, ಬಸವೇಶ್ವರ ಸರ್ಕಲ್ಲಿಂದ
ಕರಾಟೆ ಕಾಲೇಜ್ ಬಂದು ಮುಕ್ತಾಯಗೊಳ್ಳುತ್ತದೆ. ಬೀದರ್ ಶೋಷಿತರ ಜಾಗೃತಿ ಸಮಾವೇಶದಲ್ಲಿ ಪಾಲ್ಗೊಳ್ಳುವವರಿಗೆ ವಿತರಿಸಲು ಬೀದರ್ನ ಸ್ವಾದಿಷ್ಟ ಲಾಡು ಶನಿವಾರ ಚಿತ್ರದುರ್ಗಕ್ಕೆ ರವಾನೆ ಆಯಿತು. ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾಒಕ್ಕೂಟದ ಜಿಲ್ಲಾ ಘಟಕದ ಗೌರವ ಅಧ್ಯಕ್ಷ ಅಬ್ದುಲ್ ಮನ್ನನ್ ಸೇಠ್ ಬೀದರ್ನಿಂದ ಟೆಂಪೋ ಮೂಲಕ ಚಿತ್ರದುರ್ಗಕ್ಕೆ ಲಾಡು ಕಳುಹಿಸಿದರು. ಮನ್ನನ್ ಸೇಠ್ ಅವರು ಬೀದರ್ ಹಾಗೂ ಚಿತ್ರದುರ್ಗದಲ್ಲಿ ತಲಾ 10 ಕ್ವಿಂಟಲ್ ಸೇರಿ ಒಟ್ಟು 20 ಕ್ವಿಂಟಲ್ ಲಾಡು ಮಾಡಿಸಿದ್ದಾರೆ. ಸಮಾವೇಶದಲ್ಲಿ ಭಾಗವಹಿಸುವವರಿಗೆ ಸಿಹಿಯೊಂದಿಗೆ ಊಟದ ವ್ಯವಸ್ಥೆ ಮಾಡಲು ವೈಯಕ್ತಿಕವಾಗಿ ಆರ್ಡರ್ ನೀಡಿ ಲಾಡು ಮಾಡಿಸಿದ್ದೇನೆ ಎಂದು ಅಬ್ದುಲ್ ಮನ್ನನ್ ಸೇಠ್ ತಿಳಿಸಿದರು. ಎಚ್ ಕಾಂತರಾಜು ವರದಿಯನ್ನು ರಾಜ್ಯ ಸರ್ಕಾರ ಯಥಾವತ್ತಾಗಿ ಅಂಗೀಕರಿಸಿ ಜಾರಿಗೊಳಿಸಬೇಕು ಎಂಬುದು ಸೇರಿದಂತೆ ಸಮಾವೇಶ ವಿವಿಧ ಬೇಡಿಕೆಗಳ ಮೂಲಕ ಬೆಳಕು ಚೆಲ್ಲಲಿದೆ ಎಂದು ಹೇಳಿದರು. ಮುಖಂಡರಾದ ಬಸವರಾಜ್ ಮಾಳಿಗೆ, ನಾರಾಯಣ್ ಗಣೇಶ್, ಬಾಬು ಪಾಸ್ವಾನ್, ಅಂಬಾದಾಸ್ ಗಾಯಕ್ವಾಡ್, ಸುಭಾಷ್ ಟೇಳ್ಕರ್ ಮುಂತಾದವರು ಇದ್ದರು. ಶೋಷಿತ ಸಮುದಾಯಗಳ ಜಾಗೃತಿ ಸಮಾವೇಶಕ್ಕೆ ಶೋಷಿತ ಸಮುದಾಯಗಳ ಜಾಗೃತಿ ಸಮಾವೇಶಕ್ಕೆ ಶೋಷಿತ ಸಮುದಾಯಗಳ ಜಾಗೃತಿ ಸಮಾವೇಶಕ್ಕೆ ನಾಳೆ ಚಿತ್ರದುರ್ಗನಲ್ಲಿ ಶೋಷಿತ ಜಾಗೃತಿ ಸಮಾವೇಶ ಆರಂಭ ಆಗ್ತಾ ಇದೆ. ಅದು ದೊಡ್ಡ ಸಮಾವೇಶ. ಆ ಸಮಾವೇಶದಲ್ಲಿ ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಬಹುದು ಅಂತ ಸುದ್ದಿ ಇದೆ. ಆ ಒಂದು ಸಮಾವೇಶಕ್ಕೆ ನಾವು ಬೀದರಿಂದ 20 ಕ್ವಿಂಟಲ್ ಸಿಹಿ ಇದು ಸ್ವೀಟ್ ತಗೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ವಿತರಣೆ ಮಾಡಲಿಕ್ಕೆ. ಅದು ನನಗೆ ಯಾಕಂದರೆ ನನಗೆ ಇದು ಸಂತೋಷ ಬರ್ತಾ ಇದೆ ಭಾಳ. ಆ ಸಮಾವೇಶದಲ್ಲಿ ನಮ್ಮ ಶೋಷಿತ ಜನಾಂಗದ ಬೇಡಿಕೆ ಏನಿದೆ ಅಂತಂದರೆ ಕಾಂತರಾಜ್ ವರದಿ ಬಿಡುಗಡೆ ಆಗಬೇಕು. ಕಾಂತರಾಜ್ ವರದಿನಲ್ಲಿ ಇದು ಕಾಸ್ಟ್ ವೈಸ್ ಸೆನ್ಸಸ್ ಇದೆ, ಜಾತಿ ಜನಗಣನ ಇದೆ. ಆ ಜಾತಿ ಜನಗಣನ ಬಿಡುಗಡೆ ಆಗಿದೆ ಅಂದರೆ ಎಲ್ಲರಿಗೆ ಸಾಮಾಜಿಕ ನ್ಯಾಯ ಸಿಗುತ್ತೆ. ಆ ಜಾತಿನಲ್ಲಿ ಎಷ್ಟು ಜನ ಇದ್ದಾರೆ ಸೆನ್ಸಸ್ ಇದು ಒಂದು ಅಥೆಂಟಿಕ್ ಆಗುತ್ತೆ. ಒಂದು ಅಥೆಂಟಿಕ್ ಸೆನ್ಸಸ್ ಆಗಿದೆ ಅಂದರೆ ಆ ಸೆನ್ಸಸ್ ಪ್ರಕಾರ ಆ ಜಾತಿಗೋಸ್ಕರ ಡೆವಲಪ್ಮೆಂಟ್ ಪ್ಲಾನ್ಸ್ ಎಲ್ಲ ಮಾಡಬಹುದು ಸರ್ಕಾರ. ಅದು ಒಂದು ವಿಷಯದಿಂದ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಚಿತ್ರದುರ್ಗದಲ್ಲಿ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದಾಪುರ ಪಟ್ಟಣದಲ್ಲಿ ಯುವ ಕರ್ನಾಟಕ ಜನಪದ ಸಮಿತಿ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಚಂದಾಪುರ ಪದವಿ ಕಾಲೇಜಿನ ಪ್ರಿನ್ಸಿಪಾಲರಾದ ಮಲ್ಲಿಕಾರ್ಜುನ್ ಸಾವರ್ಕರ್ ಮಾತನಾಡಿ, ಸಂಘಟನೆಗಳಿಂದ ಬಡವರು, ರೈತರು, ಯುವಕರು, ಮಹಿಳೆಯರು ಸಮಸ್ಯೆಗೆ ಸ್ಪಂದಿಸಿದಾಗ ಮಾತ್ರ ಸಂಘಟನೆ ಉದ್ದೇಶ ಈಡೇರಿಸುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹೋರಾಟಗಾರರಾದ ಮಾರುತಿ ಗಂಜಿಗೇರ್, ಸಮಿತಿಯ ತಾಲೂಕಾ ಅಧ್ಯಕ್ಷರಾದ ಶಿವಕಟ್ಟಿಮನಿ, ಅಂಬರೀಶ್ ಹೊಸಮನಿ, ಮಾರುತಿ ಪೊಲೀಸ್, ಅಂಬರೀಶ್ ಹೊಸಮನಿ, ನಾಗೇಶ್ ಪಿತ್ತಲ್, ರಮೇಶ್, ನಾಗೇಶ್ ಹಳಚೇರಿ, ಸಂತೋಷ್ ವಿದ್ಯಾಸಾಗರ್, ಅತಿ ವೀರೇಶ್ ಇನ್ನಿತರರು ಉಪಸ್ಥಿತರಿದ್ದರು. ದಿನ ಇಂಥ ದಿವಸ ನೀವು ಒಂದು ಜನಪರ ನವಕರ್ನಾಟಕ ಜನಪರ ಸಮಿತಿಯನ್ನ ಹುಟ್ಟಾಕಿದ್ದು ತುಂಬಾ ಖುಷಿ ಅನಿಸ್ತದೆ. ಮುಖ್ಯವಾಗಿ ಹುಟ್ಟುವುದು ಮತ್ತು ಅದರ ಅವನತಿ ಇದು ಸಹಜವಾಗಿ ಈ ಪ್ರಕೃತಿಯಲ್ಲಿರ್ತಕ್ಕಂಥದ್ದು. ಎಂಥವೇ ವ್ಯಕ್ತಿಯಾಗಿರಲಿ, ಎಂಥದೇ ಮಹಾನ್ ವ್ಯಕ್ತಿಯಾಗಿರಲಿ, ಒಂದು ಸಲ ಪ್ರಾರಂಭ ಅಂತೇಳಿ ಅನಿಸ್ಕೊಳ್ತದೆ, ಅದು ಹುಟ್ಟು. ಅದರ ಕೊನೆ ಅಂದರೆ ಅದು ಅಂತ್ಯ. ಈ ಹುಟ್ಟು ಮತ್ತು ಪ್ರಾರಂಭ ಮತ್ತು ಅಂತ್ಯದ ಮಧ್ಯದಲ್ಲಿ ನಾವೇನು ಮಾಡಿರ್ತೀವಿ ಅದು ನಮ್ಮ ಸಾಧನೆ. ನಮ್ಮ ಕಾಲಕ್ಕಲ್ಲದೆ ಮುಂದಿನ ಭವಿಷ್ಯದ ಪೀಳಿಗೆ ಕೂಡ ಅದು ನೆನೆಸ್ತಕ್ಕಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಈ ನವಕರ್ನಾಟಕ ಸಮಿತಿ ಈ ಚಿಂಚೋಳಿ ತಾಲೂಕಿನ ಜನರ ಧ್ವನಿಯಾಗಿ ಜನರ ಆಶೆಗಳಿಗೆ ಸ್ಪಂದಿಸ್ತಾ ಜನರ ಜೀವ ಮಿಡಿತವಾಗಿ ಏನು ಅದು ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು, ಆರೋಗ್ಯ ಕ್ಷೇತ್ರ ಆಗಿರ್ಬೋದು, ಕೃಷಿ ಕ್ಷೇತ್ರದ ಆಗಿರ್ಬೋದು, ಈ ಬೇರೆ ಬೇರೆ ಎಲ್ಲ ಇಲಾಖೆಗಳಲ್ಲಿ ಜನರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಮತ್ತು ಅವರ ಜೀವನ ಮಟ್ಟ, ಅವರ ಒಂದು ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಒಂದು ಸಂಘಟನೆ ಇದು ಆಗೋ ಎಲ್ಲ ಲಕ್ಷಣಗಳು ಗೋಚರಿಸ್ತವೆ. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಶಿವ ಕಟ್ಟಿಮನಿ ಅಂತ ಹೇಳಿ ನವಕರ್ನಾಟಕ ಜನಪರ ಸಮಿತಿಯ ನಾವು ಸಂಘಟನೆ ಮಾಡಿದ್ದೆ. ಎಲ್ಲ ಯಾರ್ಯಾರು ಶೋಷಣೆಗೆ ಒಳಗಾಗಿರ್ತಾರೆ ಅವ್ರಿಗೆ ಯಾರ ಜನಗಳಿಗೆ ಹೆಲ್ಪ್ ಆಗೋ ಸಲುವಾಗಿ, ಮತ್ತು ಯಾವುದೇ ಏನಾದರೂ ಅನ್ಯಾಯ ಆದ್ರೂ ಅವ್ರ ಪರವಾಗಿ ನಿಲ್ಲೋಕೆ ಮಾಡಿದ್ದೀವಿ ಅಂತ ಹೇಳಿ.
ಭಾರತ ದೇಶ ಸ್ವಾತಂತ್ರ್ಯವಾಗಿ ಗಣರಾಜ್ಯೋತ್ಸವ ಆಚರಣೆ ಮಾಡುತ್ತಿರುವುದು ಸಂತೋಷದಾಯಕ ಸಂಗತಿ. ಭಾರತ ದೇಶ ಸಂವಿಧಾನವು ನಮಗೆ ಕೊಟ್ಟ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬರುತ್ತಿರುವುದು ನ್ಯಾಯಯುತವಾದ ಹಕ್ಕುಗಳಿಗೆ ಅಳುವ ಕೇಂದ್ರ ಸರ್ಕಾರಕ್ಕೆ ಹೋರಾಟದ ಮೂಲಕ ಗಮನ ಹರಿಸಿದರೂ ಕೂಡ ಕ್ರಮ ಕೈಗೊಳ್ಳದೆ ಇರುವುದು ತುಂಬಾ ಖೇದಕರ ಸಂಗತಿಯಾಗಿದೆ. ರೈತರು ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕವಾದ ಬೆಂಬಲ ಬೆಲೆ ಎಂಎಸ್ಪಿ ಜಾರಿಯಾಗದೆ ರೈತರು ದುಬಾರಿ ಬೆಲೆಯ ಬೀಜ, ರಸಗೊಬ್ಬರ, ಕ್ರಿಮಿನಾಶಕ ಯಂತ್ರ, ಕೂಲಿ ಇತ್ಯಾದಿಗಳಿಗೆ ಮಾಡಿದ ಖರ್ಚು ತಿಳಿಯದೆ ರೈತರು ವರ್ಷದಿಂದ ವರ್ಷಕ್ಕೆ ಸಾಲಗಾರರಾಗಿ ಸಾಲ ತೀರಿಸದೆ ಆತ್ಮಹತ್ಯೆಗೆ ಇಳಿಯುತ್ತಿದ್ದಾರೆ. ಇನ್ನು ರೈತರು ಬದುಕು ಬರಗಾಲದಿಂದ ಕೆಲಸ ಸಿಗದೆ ಪಟ್ಟಣಗಳಿಗೆ ವಲಸೆ ಹೋಗುತ್ತಿದ್ದಾರೆ. ಕಾರ್ಮಿಕರಿಗೆ ಸಾರ್ವಜನಿಕ ಸ್ವತ್ತುಗಳಾದ ಬಿಎಸ್ಎನ್ಎಲ್, ಅಂಚೆ, ರೈಲ್ವೆ ಇತರ ಸಂಸ್ಥೆಗಳ ಖಾಸಗೀಕರಣ ಮಾಡುತ್ತಿರುವುದು ದಿನನಿತ್ಯದ ಮಾತಾಗಿದೆ. ಯುವ ಜನರಿಗೆ ಸಾರ್ವಜನಿಕ ಕಾರ್ಖಾನೆಗಳನ್ನು ತೆರೆದೇ ಇರುವುದರಿಂದ ಸರ್ಕಾರಿ ನೌಕರಿ ಕನಸಿನ ಮಾತಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಗಣರಾಜ್ಯೋತ್ಸವ ನಡೆಯುತ್ತಿದ್ದು ಕೇಂದ್ರದ ಪ್ರಧಾನ ಮಂತ್ರಿಯನ್ನಾದ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಬಡವರ ಬದುಕು, ರೈತರ, ಯುವ ಜನರ ಬದುಕು ಬದಲಾಗಬಹುದೆಂಬ ಕನಸು ನನಸಾಗದೆ ನರಳಾಡುವಂತಾಗಿದೆ. ಆದುದರಿಂದ ಕೂಡಲೇ ಬೇಡಿಕೆಗಳ ಈಡೇರಿಸಬೇಕೆಂದು ಪ್ರತಿಭಟನೆ ಮೆರವಣಿಗೆ ಮೂಲಕ ಆಗ್ರಹಿಸಲಾಗಿದೆ. ಪ್ರತಿಜ್ಞೆಯನ್ನ ಮಾಡಬೇಕು. ಹಾಗಾಗಿ ಭಾರತ ಸಂವಿಧಾನ ಪೀಠಿಗೆ ಭಾರತ ಜನತೆಯಾದ ನಾವು ಭಾರತವನ್ನು ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ವಿಶ್ವಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಐಕ್ಯತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ನವೆಂಬರ್ 26ನೇ ದಿನದಂದು ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಎಂದು ಈ ಭಾರತ ಸಂವಿಧಾನವನ್ನು ಮಾಡುತ್ತಿದ್ದೇವೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ. ವಂದನೆಗಳು.